ಓಕೆ, ಈಗ ಧರ್ಮ ಸರ್ ಒಂದು ಸೀನ್ ಅಂತೂ ಸಿಕ್ಕಾಪಟ್ಟೆ ಇದೆ. ಅವ್ರು ಬರುವಂಥದ್ದಾಗಿರ್ಬೋದು, ಕೂತ್ಕೊಳ್ಳುವಂಥದ್ದಾಗಿರ್ಬೋದು, ಆ ಎಕ್ಸ್ಪ್ರೆಷನ್ಸ್. ಮೊನ್ನೆ ನಾನು ಟ್ರೈಲರ್ ಲಾಂಚ್ ಈವೆಂಟಲ್ಲಿ ನೋಡಿದೆ, ಆ ಬಿಗ್ ಸ್ಕ್ರೀನಲ್ಲಿ ನೋಡಬೇಕಾದ್ರೆ ಒಂಥರ ಗೂಸ್ ಬಂಪ್ಸ್ ಬಂದಂಗೆ ಆಯಿತು. ಸೊ ನಿಮಗೆ ಅವರ ಆ್ಯಕ್ಟಿಂಗ್ ಎಲ್ಲ ನೋಡಿದಾಗ ಹೆಂಗೆ ಅನ್ನಿಸ್ತು ಅಂತ? ಧರ್ಮ ಸರ್ ಆಬ್ವಿಯಸ್ಲಿ ತುಂಬ ಸ್ಫುರದ್ರೂಪಿ ವಿಲನ್ ಅವರು. ಸುರದ್ರೂಪಿ villain. ಅಂದ್ರೆ ಅವ್ರಿಗೆ ಅದಕ್ಕೆ ಗಡ್ಡ ಎಲ್ಲ ಬಿಟ್ಟಿದ್ದಾರೆ, ಬಿಡಿಸಿದ್ದಾರೆ ಡೈರೆಕ್ಟ್. ಹೋಗ್ತೀನಿ, ವೆರಿ ಟ್ಯಾಲೆಂಟೆಡ್ ಅಂತ. ಅವರು ಎಷ್ಟೋ ಸಿನಿಮಾಗಳನ್ನು ಮಾಡಿದ್ದಾರೆ. ನಮ್ಮ ಸಿನಿಮಾದಲ್ಲಿ ಒಂದು ತೀರಾ ಬೇರೆ, ಅದೇ ನಾನು ಹೇಳಿದಾಗ ಎಲ್ಲರಿಗೂ ಒಂದು ರೀತಿಯಲ್ಲಿ ಎಲ್ಲ ಆ್ಯಕ್ಟರ್ಸ್ಗಳಿಗೂ ಅವ್ರು ಇಲ್ಲಿವರೆಗೂ ಮಾಡದೇ ಇರುವಂಥ ಒಂದು ಕಾಂಟ್ರಾಸ್ಟ್ ಪಾತ್ರಗಳನ್ನು ನಮ್ಮ ನಿರ್ದೇಶಕರು ಕೊಟ್ಟಿದ್ದಾರೆ. ಧರ್ಮ ಸರ್ಗೂ ಅಷ್ಟೇ. ಅವರನ್ನ ಈ ಲುಕ್ಕಲ್ಲಿ ಪ್ರಾಯಶಃ ಅಷ್ಟು ಸಿನಿಮಾ ಮಾಡಿದ್ರು ಕೂಡ ಈ ಲುಕ್ಕು ಮಾಡಿಲ್ಲ ಅನ್ಕೋತೀನಿ ಬೇರೆ ಸಿನಿಮಾದಲ್ಲಿ. ಅಂದರೆ ಅಷ್ಟು ವೆಯ್ಟ್ ಪುಟ್ ಆನ್ ಮಾಡಿ ಹೀಗೆಲ್ಲ. ಆ್ಯಂಡ್ ಅವ್ರ ಪಾತ್ರ ತುಂಬ ಇಂಪಾರ್ಟೆಂಟ್ ಇದೆ. ಅಂದರೆ ಆ್ಯಂಟಗನಿಸ್ಟ್ ಎಷ್ಟು ಸ್ಟ್ರಾಂಗ್ ಆಗಿರ್ತಾರೋ ಸಿನಿಮಾ ಕೂಡ ಅಷ್ಟೇ ಸ್ಟ್ರಾಂಗ್ ಆಗಿರುತ್ತೆ ಅನ್ನೋ ರೀತಿಯಲ್ಲಿ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಇವ್ರ ಜೊತೆನೂ ಅವ್ರು ಭಾಳ ಕಾಂಬಿನೇಷನ್ ಇದೆ. ಏನೇನು ಕಾಂಬಿನೇಷನ್? ಯಾವ ಥರ ಮೇಡಮ್? ನಿಮ್ಮ ಊರಲ್ಲೇ ಇರ್ತಾರೆ ಹೆಂಗೆ? ಅದನ್ನ ಹೇಳಕ್ಕಾಗಲ್ಲ. ಎಸ್, ಈಗ ನೀವು ಒಂದು ಸೀನಲ್ಲಿ ಬರ್ತೀರಾ ಸರ್, ಈಗ ಮೆಸೇಜ್ ಮಾಡ್ತೀನಿ ಫುಲ್ ಸಿನಿಮಾ ಕತೆ. ಸರ್ ನಾನು ನಿಜವಾಗ್ಲೂ ಇದನ್ನ ಹೇಳ್ಬಿಟ್ರೆ ಒಂದ್ ಗುಟ್ ಬಿಟ್ಕೊಡಂಗ್ ಆಗ್ಬಿಡುತ್ತೆ. ಐ ಕಾಂಟ್ ಸೇ ಇಟ್. ಹೇಳಿ ಹೇಳಿ ಹೇಳಿ. ಅವರು ನಮ್ಮ ಹಳ್ಳಿಯವರೇ. ನಿಮ್ಮ ಹಳ್ಳಿಯವರೇ? ಓಕೆ, ಆಯ್ತು. ಈಗ ನೀವೊಂದು ಕುಯ್ತಿರ್ತೀರಲ್ಲ, ಏನೋ ಕತ್ತಿನೋ ಅಥವಾ ಏನೋ ತಗೊಂಡು ಮೈಯೆಲ್ಲ ಬ್ಲಡ್ ಆಗುತ್ತಲ್ಲ, ಅದು ಯಾರನ್ನ ಕುಯ್ಯೋದು ಅಂತ ಒಂದು ಯಕ್ಷ ಪ್ರಶ್ನೆ. ಈ ಬಾಹುಬಲಿಯಲ್ಲಿ ಕಟ್ಟಪ್ಪ ಸಾಯಿಸಿದ್ ಯಾರು ಅನ್ನೋ ತರ ಈ ಚೌಕಿದಾರಲ್ಲಿ ಪೃಥ್ವಿ ಅಂಬರವ್ರು ಕುಯ್ದಿದ್ ಯಾರಿಗೆ ಅಂತ. ಯಾರನ್ನ ಕುಯ್ಬೇಕಿತ್ತೋ ಅವ್ರನ್ನ ಕುಯ್ದಿರೋದು ಅಷ್ಟೇ. ನೀವ್ ಕುಯ್ತಾ ಇದ್ದೀರಾ ಈಗ? ನಾನ್ ಕುಯ್ತಿದ್ದೀನ? ಅದು ರಕ್ತ ಅಲ್ಲ, ಅದು ರಕ್ತ ಬ್ಲಡ್, ಪೇಂಟ್ ಅಲ್ವಾ ಅದು? ಹೌದಲ್ವಾ? ಆಬ್ವಿಯಸ್ಲಿ ಮತ್ತೆ ರಕ್ತ ಇರುತ್ತೆ. ಮೊಲ ಬರುತ್ತೆ, ಕುರಿ ಬರುತ್ತೆ, ಏನ್ ಕುಯ್ದಿದ್ದಾರೆ ಅಂತ ನನಗೊಂದು. ನೋ, ಬಟ್ ಸಿನಿಮಾದಲ್ಲಿ ರಕ್ತ ಅಲ್ವಾ? ಇಲ್ಲ, ಇಟ್ಸ್ ಪೇಂಟ್. ಅಂದ್ರೆ ನೀವು ಕಥೆಯಲ್ಲಿ ಹೇಳ್ತಾ ಇರೋದು? ಕಥೆಯಲ್ಲಿ ರಕ್ತ, ಕಥೆಯಲ್ಲಿ ರಕ್ತ ಅವರದೇ ಹೇಳಿದ್ದು ಸಿನಿಮಾದಲ್ಲಿ ಅಂತ. ಈಗ ಫಾದರ್ ಅಂತಮ್ ಸಾಂಗ್ ಅಂತೂ ಸಿಕ್ಕಾಪಟ್ಟೆ ಹೈಪ್ ಅನ್ನ ಮಾಡಿರುವಂತದ್ದು. ಐ ಥಿಂಕ್ ಕನ್ನಡ ಸಿನಿಮಾ ರಂಗದಲ್ಲಿ ಚೌಕಾ ನಂತರ ಸಾಕಷ್ಟು ಜನರಿಗೆ ಇಷ್ಟ ಆಗಿರುವಂತಹ ಸಾಂಗ್ ಇದು. ಓ ಮೈ ಬ್ರೋ ಅಂತ ಹೇಳ್ಬಿಟ್ಟು ಬರ್ತಾ ಇರುವಂತದ್ದು. ನಿಮ್ಮ ಒಂದು ಫಾದರ್ಸ್ ನಿಮ್ಗೆ ಎಷ್ಟು ಇಂಪಾರ್ಟೆಂಟ್ ಅಂತ? ಬಿಕಾಸ್ ಯಾಕಂತಂದ್ರೆ ಅವರ ಸ್ಟ್ರಗ್ಲಿಂಗ್ ಅಲ್ಲೂ ನೀವು ನೋಡಿರ್ತೀರ, ಹ್ಯಾಪಿನೆಸ್ ನೋಡಿರ್ತೀರ, ನಿಮ್ಮ ಲೈಫಲ್ಲೂ ಕೂಡ ಒಂದಷ್ಟು ಸಕ್ಸಸ್ಫುಲ್ ಜರ್ನಿಯನ್ನು ಅವರು ಕೂಡ ನೋಡಿದ್ದಾರೆ. ಸೊ ಹೆಂಗೆ, ಎಷ್ಟು ಇಂಪಾರ್ಟೆಂಟ್ ಆದ್ರು ನಿಮ್ಮ ಯಾವ ಒಂದು ಶೂಟ್ ಅಥವಾ ಆ ಒಂದು ಸಾಂಗ್ ಕೇಳಿದಾಗ ನಿಮ್ಮ ತಂದೆಯವರಲ್ಲಿ ಯಾವ ಗುಣ ಇಷ್ಟ ಆಗುತ್ತೆ ಅಂತ? ಯಾವ ಕ್ಲೀಶೆ ಡೈಲಾಗ್ ಅಲ್ಲಿ ಹೇಳ್ಬಿಡ್ಲಾ? ನಮ್ಮ ತಂದೆ ತಾಯಿ ನನಗೆ ಎರಡು ಕಣ್ಣಿದ್ದಂಗೆ ಅಷ್ಟೇ. ದಟ್ ಇಸ್ ಮೈ ಡೈಲಾಗ್. ಸಿನಿಮಾದಲ್ಲಿ ಇರುವಂತ ಡೈಲಾಗ್ ಅಲ್ಲ, ನಮ್ ತಂದೆ ಇದ್ದಂಗೆ ಅಂತ ಹೇಳ್ಬಿಟ್ಟು ಅವ್ರದ್ದು ಹೊಡೆದು ಬಿಟ್ರೆ ನಾ ಇನ್ನೇನ್ ಕೇಳಬಾರ್ದು ಅಂತ. ಆಯ್ತು, ಮುಗಿತಲ್ಲ, ಮತ್ತೆ ಮುಗಿದೋಯ್ತು. ನೀವ್ ಹೇಳಿ, ನೀವು 2 ಕಣ್ಣ 3 ಕಣ್ಣ ಮಗಳೊಬ್ರು ಆಡನ್ ಆಗಿದಾರಲ್ಲ? ಇಲ್ಲ, ಅಂದ್ರೆ ತಂದೆ ಯಾವಾಗ್ಲೂ ಎಲ್ಲಾರ್ಗು, ಈಗ ನಮ್ಮ ತಂದೆ ಅಂತಾನೆ ಎಲ್ಲಾರ್ಗು ಅವ್ರವ್ರ ತಂದೆ ಒಂದು ರೀತಿಯಲ್ಲಿ ಫಸ್ಟ್ ಹೀರೋ ಅಲ್ವಾ? ಈಗ ನಾವು ನೋಡುವಂಥ ಫಸ್ಟ್ ಹೀರೋ, ನಾನು ನೋಡಿರುವಂಥ ಫಸ್ಟ್ ಹೀರೋ, ಆ್ಯಂಡ್ ಇನ್ಫ್ಯಾಕ್ಟ್ ವೆರಿ ಇಂಪಾರ್ಟೆಂಟ್ ಹೀರೋ ಇನ್ ಮೈ ಲೈಫ್ ಅಂತ ಹೇಳ್ಬೋದು. ತುಂಬ ನಾನು ಅಂದರೆ ನನಗೆ ಅವರಂದರೆ ತುಂಬ ಭಯ, ಅಷ್ಟೇ ಪ್ರೀತಿ, ಅಷ್ಟೇ ಗೌರವ. ನಾನಂತಲ್ಲ, ನಮ್ಮ ಮನೆಯಲ್ಲಿರುವಂಥ ಎಲ್ಲ ಫ್ಯಾಮಿಲಿಯಲ್ಲಿ ಎಲ್ಲರಿಗೂ ಅವ್ರು ಕಂಡ್ರೆ ಅಷ್ಟೇ ಭಯ, ಅಷ್ಟೇ ಪ್ರೀತಿ, ಅಷ್ಟೇ ಗೌರವ. ಸೊ ನನ್ನ ತಂದೆ ಬಗ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ, ಅವರು ಜಾಸ್ತಿ ನನಗೆ ಗೈಡ್ ಮಾಡಿಲ್ಲ. ಅಂದರೆ ಹಿಂಗಿರಬೇಕು, ಹಂಗೆ ಮಾಡು ಅಂತ ಏನೂ ಮಾಡಿಲ್ಲ. ಅವರು ಬದುಕಿ ತೋರಿಸ್ತಾ ಇದ್ದಾರೆ. ಸೊ ಅದು ನನಗೆ ಭಾಳ ಇಷ್ಟ ಅವರಿಂದ. ಅಂದರೆ ಆದರ್ಶ ಪ್ರಿಯ ಅಂತಾರಲ್ಲ, ಅಂದರೆ ಐಡಿಯಲ್ ಒಬ್ಬ ವ್ಯಕ್ತಿ ಹೇಗಿರಬೇಕು ಅನ್ನೋದನ್ನು ಅವರ ಲೈಫ್ ಮೂಲಕ ನನಗೆ ಹೇಳ್ಕೊಟ್ಟಿದ್ದಾರೆ. ನನಗೆಲ್ಲೂ ಹಿಂಗಿರು ಅಂತ ಹೇಳಲೇ ಇಲ್ಲ. ಸೊ ನಾನು ಅವ್ರನ್ನ ನೋಡಿ ಭಾಳ ಕಲ್ತಿದ್ದೀನಿ. ಕಲಿಯೋದು ಭಾಳ ಇದೆ, ಇನ್ನೂ ರೀಚ್ ಆಗಿಲ್ಲ ಅನ್ಕೋತೀನಿ. ಅಂದರೆ ನಾನು ಯಾವಾಗಲೂ ಅವ್ರ ಥರ ಆಗಬೇಕು ಅಂತ ಟ್ರೈ ಮಾಡ್ತಾ ಇರ್ತೀನಿ. ಕಷ್ಟ ಇದೆ ಅವ್ರ ಥರ ಆಗೋದು. ಸೊ ಟ್ರೈ ಮಾಡ್ತಾ ಇದ್ದೀನಿ. ಒಂದು ರೀತಿಯಲ್ಲಿ ನನಗೆ ಒಂದು ರೀತಿಯ ಪಾಠಶಾಲೆ ಅವರೇ ಇದ್ದಾರೆ. ಸೊ ಅದೇ ಅವ್ರ ಬಗ್ಗೆ ಆ ರೀತಿ ಹೇಳ್ಬೋದು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.